ಮೊಳಕಾಲ್ಮೂರು ತಾಲೂಕು ತಮ್ಮೇನಹಳ್ಳಿ ಗ್ರಾಮದ ಜಂಬಣ್ಣ ತಾತನವರ ಮಠದಲ್ಲಿ ನಡೆದ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆದ ಘಟನೆ. ಮಠದ ಸ್ವಾಮೀಜಿ ವೆಂಕಟೇಶ ತಾತನ ವಿರುದ್ಧ ಸಂಬಂಧಿಕರು ಇಲ್ಲಸಲ್ಲದ ಆರೋಪ, ಅಕ್ರಮ ಸಂಬಂಧ, ಮಹಿಳೆ ಪುತ್ರಿಯ ಮೇಲೆ ಅನುಚಿತ ವರ್ತನೆ ಇವೆಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಮಠಕ್ಕೆ ನುಗ್ಗಿ ವೆಂಕಟೇಶ ತಾತನನ್ನು ಹಿಗ್ಗಾಮುಗ್ಗ ಥಳಿಸಿ ಸಿನಿಮಾ ರೀತಿಯಲ್ಲಿ ಎತ್ಕೊಂಡು ಹೋಗಿದ್ದು. ಇದೆಲ್ಲ ನಡೆದಿರುವುದು ಕುಟುಂಬದ ಕಲಹ, ಆಸ್ತಿಯ ವಿವಾದ ಇವೆಲ್ಲಕ್ಕೂ ವೆಂಕಟೇಶ ತಾತನವರು ಇವೆಲ್ಲವ ಆರೋಪಗಳು ಸತ್ಯಕ್ಕೆ ದೂರವಾದವು ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಹಾಗೂ ಭಕ್ತರು ಕೂಡ ಮಠದ ತಾತನವರ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಎಂದು ಭಕ್ತರು ಹೇಳಿರುವುದನ್ನು ನೀವೇ ಕೇಳಬೇಕು. ಅಣ್ಣ, ಇಲ್ಲಿ ಮೊನ್ನೆ ಸ್ವಾಮಿಗಳು ಜಂಬಣ್ಣ ತಾತ ಸ್ವಾಮಿಗಳ ಒಂದು ವಿಡಿಯೋ ಆಗಿದೆ. ಇದರದ್ದು ನೀವು ವಿಡಿಯೋ ನೋಡಿದ್ದೀರಾ? ಹಾಂ, ನೋಡಿದ್ವಿ ಸರ್. ಮತ್ತು ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಇದರ ಬಗ್ಗೆ ತಾತನರ ಬಗ್ಗೆ ಏನು ಅಪಪ್ರಚಾರ ಏನು ಅಂತ ಸಡ್ಡೆ ಕೆಲಸಗಳು ಮಾಡೋದು ಉದ್ದೇಶನೇ ಇಲ್ಲ ಸರ್. ನಾವು ಭಾಳ ದಿನದಿಂದ ಭಕ್ತಿ ಬರ್ತಾ ಇದ್ವಿ. ಇಲ್ಲೇ ಪಕ್ಕದಲ್ಲಿ ನಮ್ಮದು ಕೋನಾಪುರ ಅಂತೇಳಿ 24 ಗಂಟೆ ನಾವು ಅಕ್ಕಪಕ್ಕ ಜಮೀನುಗಳು ಸಹಿತ ಇದ್ದಾವೆ, ನೋಡ್ತಾ ಇದ್ದೀವಿ. ಭಕ್ತಾದರು ಹೋಗೋರು ಬರೋರು ಫುಲ್ಲ ಬರ್ತಾರೆ. ಗುರುವಾರ ಭಾನುವಾರ ಆತನ ಸೇವೆ ಮಾಡ್ತಾಯಿದ್ದಾರೆ ಅವರು. ತಾತ ಸಮಾಜ ಸೇವೆ ಮಾಡಿ ನೋಡಿ ಸಹಿಸ್ಕಲಾರ್ದ ಇಂಥವೆಲ್ಲ ಕೆಲವು ಜನ ಹುಟ್ಟಿಸಿದ್ದಾರೆ. ಮತ್ತು ಇದು ರಾಜ್ಯ ಕುತಂತ್ರ ಸಹಿತ ಹುಟ್ಟಿಸಿರ್ಬೋದು. ಆ ತಾತ ಬಗ್ಗೆ ಅಂಥವು ಏನಿಲ್ಲ. ದಾನ ಧರ್ಮ ಜಗ್ಗಿ ಮಾಡ್ತಾರೆ. ಎಲ್ಲ ಮೆದುಗಳಿಗೆ ಹೋಗ್ತಾರೆ. ಮೆದುವಿಗೆ ಹೋದಾಗ ಮತ್ತು ಸುಮ್ಮನೆ ಅಣ್ಣ, ಈಗ ಸ್ವಾಮಿಗಳದ್ದು, ಈಗ ಜಂಬಣ್ಣ ತಾತ ಸ್ವಾಮಿಗಳದ್ದು ಈಗ ಒಂದು ಚಾನಲಲ್ಲಿ ಈಗ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಸುದ್ದಿ ಆಗಿದೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಹೌದು ಸರ್, ನಾವು ಆ ನ್ಯೂಸ್ ನೋಡಿ ನಮಗೆ ತುಂಬ ನೋವಾಯಿತು. ಯಾಕಂತಂದರೆ ಅವರು ಒಂದು ವಿಚಾರದಲ್ಲಿ ಒಂದು ಗಲಾಟೆ ಆಗಿರೋದಂತೂ ನಿಜ. ಅವರ ನಿಜ ಏನಂತಂತಂದರೆ ಅವರ ಫ್ಯಾಮಿಲಿ ಒಂದು ವಿಷಯದಲ್ಲಿ ಆ ಒಂದು ರಕ್ತ ಸಂಬಂಧದಲ್ಲಿ ಅಣ್ಣ ತಮ್ಮಂದಿರದ್ದು ಜಗಳ ಆಗಿರೋದಂತೂ ನಿಜ. ಆ ಒಂದು ಜಗಳನ ಬೇರೆ ಒಂದು ರೀತಿಯಲ್ಲಿ ತಗೊಂಡೋಗಿ ಅವರು ಯಾವುದೇ ಒಂದು ಬೇರೆ ಒಂದು ಸಂಬಂಧ ಇದೆ, ಅನೈತಿಕ ಸಂಬಂಧ ಇದೆ ಅಂತಂತೇಳಿ ಆ ಒಂದು ವಿಚಾರಗಳನ್ನು ಅವ್ರು ಇಟ್ಕೊಂಡು ಮಾಡಿದಾರಲ್ಲ ಇರುವಂಥ ವಿಚಾರ ಇದೆ. ಇದು ಅಕ್ರಮ ಸಂಬಂಧ ಅಂತೇಳಿ ಕೆಲವು ಚಾನಲ್ಗಳಲ್ಲೆಲ್ಲ ನ್ಯೂಸ್ ಆಗಿದೆ. ಈಗ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತು ಅದು ಭಾಳ ಸುಳ್ಳು. ಅದು ಅಕ್ರಮ ಸಂಬಂಧ ಅಲ್ಲ. ಅವರು ಫ್ಯಾಮಿಲಿ ಮ್ಯಾಟ್ರ್. ಅವ್ರ ಅಣ್ಣ ತಮ್ಮ ಏನೋ ಆಸ್ತಿ ವಿಚಾರದಲ್ಲಿ ಏನು ಜಗಳ ಆಡ್ಕೊಂಡಿರ್ಬೋದು, ಅಷ್ಟು ಮಾತ್ರ ಬಿಟ್ಟು ಯಾವುದು ಇಂಥ ಸಾವಿರಾರು ಜನಗಳಿಗೆ ಉಡಕ್ಕೆ ಹಾಕೋಂಥ ಕಾರ್ಯಕ್ರಮ ಮಾಡೋರು ಅಕ್ಕ ತಂಗಿಯವರಂತ ಭಾವಿಸ್ಕೊಂಡ್ರಂಥ ತಾತನವರು ಹೆಣ್ಣು ಮಕ್ಕಳಿಗೆ ಯಾಕೆ ಕೆಟ್ಟದು ಬಯಸ್ತಾರೆ ಅಂತ ನನ್ನ ಉದ್ದೇಶ. ಅವರು ಅಂಥ ಕೆಲಸ ಮಾಡೋರೇ ಅಲ್ಲ. ಕಾರ್ಯಕ್ರಮಗಳು ತಾತನವರು ಇಂಥೆಲ್ಲ ಒಳ್ಳೆ ಕೆಲಸಗಳು ಮಾಡೋವಂಥ ವ್ಯಕ್ತಿ ಯಾಕೆ ಸುಮ್ಮನೆ ಅವರು ಆಂಧ್ರದವರು ಅವರು ಇವರು ಅಂತ ಹೇಳ್ತಾ ಇರೋದು ಭಾಳ ಸುದ್ದಿ ಆಗ್ತಿದೆ ಟಿ ವಿಯಲ್ಲೆಲ್ಲ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಿ? ಏನಿಲ್ಲ, ನಮ್ಮ ಅಣ್ಣ ತಮ್ಮಂದಿರದು ಆಸ್ತಿ ವ್ಯವಹಾರ ಇತ್ತು. ಓಕೆ. ಅವರು ಆಸ್ತಿ ವ್ಯವಹಾರ ಇರೋದ್ರಿಂದ ನಾವು ಆಸ್ತಿ ಮಾಡಿಸ್ಕೊಟ್ಟಿಲ್ಲ. ಮಾಡಿಸ್ಕೊಡ್ತಿದ್ಕ ಅವರು ನಮ್ಮ ಫ್ಯಾಮಿಲಿ ಅವರು ಬಂದು ನನ್ನ ಎತ್ತಕೊಂಡು ಹೋಗಿ ಟೋಲ್ ಗೇಟ್ ಹತ್ರ ಎತ್ತಕೊಂಡು ಹೋಗಿ ಓಕೆ ಎತ್ತಕೊಂಡು ಹೋಗಿ ನನ್ನ ಸೈನ್ ಮಾಡಂತ ಬಲವಂತ ಮಾಡಿ ಬಲವಂತ ಮಾಡಿ ನನ್ನ 1 ತಾಸು 2 ತಾಸು ಕಾರ್ನಲ್ಲಿ ಇಟ್ಕೊಂಡು ಆಮೇಲೆ ನನ್ನ ಬಿಟ್ಬಿಟ್ರು. ಏನು ಈಗ ಸ್ವಾಮಿ, ಈಗ ಬೇರೆ ಚಾನಲ್ಗಳೆಲ್ಲ ಅಕ್ರಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಚಾನಲ್ನಲ್ಲಿ ಸುದ್ದಿ ಬರ್ತಿದ್ದಾವೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಯಾರ ಕಿಡಿಗೇಡಿಗಳು ಈ ಥರ ಮಾಡಿದ್ದಾರೆ, ಯಾರು ಅಕ್ರಮ ಸಂಬಂಧ ಅಂತ ಹೇಳ್ತಿದ್ದಾರಲ್ಲ ಅವ್ರನ್ನ ಪ್ರೂಫ್ ಮಾಡಲಿ, ನಾವು ಫೇಸ್ ಮಾಡ್ತೀವಿ. ಎಲ್ಲಿಂದ ನಿಮ್ಮನ್ನು ಎತ್ತಕೊಂಡು ಹೋಗಿದ್ದು ಸ್ವಾಮಿ? ಸರ್, ಇಲ್ಲಿ ಸೋಮಕೇರಿ ಅಂತ ಗ್ರಾಮ ಇದೆ. ಓಕೆ. ಸೋಮಕೇರಿಯಲ್ಲಿ ಆಂಜನೇಯ ಸ್ವಾಮಿ ಮಠ ಕಟ್ಟಿದ್ದೀನಿ. ಸಾಯಂಕಾಲ 6:40 ಟೈಮು. 6:40 ಟೈಮ್ದಲ್ಲಿ ಫಸ್ಟಿಗೆ 2 ಬಂದರು, ಆಮೇಲೆ 10 ಜನ ಬಂದರು. 10 ಜನ ಅವ್ರ ಫ್ಯಾಮಿಲಿನೇ. ಅವರೆಲ್ಲ ಯಾರು? ನಿಮ್ಮ ಸಂಬಂಧಿಕರ ಅಥವಾ ಹೊರಗಿನವರ? ಸಂಬಂಧಿಕರೇ ಬಂದು ನನ್ನ ಎತ್ತಕೊಂಡು ಹೋದರು. ಹೊಡೆಯೋದು ಕೂಡ ಹೊಡೆದ್ರು. ಅದರ ದೊಡ್ಡವರು ಹೊಡಿಲಿ ಬಿಡು ಅಂತ ನಾನು ಹೊಡಿಸ್ಕೊಂಡೆ. ಹೊಡಿಸ್ಕೊಂಡು ನಿನ್ನ ಎತ್ತಕೊಂಡು ಹೋಗ್ತೀವಿ ಅಂತಂದು ಎತ್ತಕೊಂಡು ಹೋಗಿ ನಿಮ್ಮನ್ನು ಹೆಂಗನ್ನ ಮಾಡಿ ಬಲವಂತವಾಗಿ ಸೈನ್ ಮಾಡಿಸ್ಬೇಕಂತಂದು ಪ್ರಯತ್ನ ಮಾಡಿದರು. ಆದರೆ ನಾನು ಸೈನ್ ಮಾಡಲಿಲ್ಲ. ಆಮೇಲೆ ಅವರು